ನನಗೆ ಉದ್ದ ಕೂದಲಂದ್ರೆ ನಿಜವಾಗ್ಲೂ ಇಷ್ಟ ಇಲ್ಲ. ಆದರೆ ಏನು ಮಾಡ್ತೀರಾ, ನನ್ನ ಮನೆಯವರಿಗೆ ನನ್ನ ಗಂಡಂಗೆ ಉದ್ದ ಕೂದಲಿರೋ ಹುಡುಗಿ ಅಂದರೆ ಭಾಳ ಇಷ್ಟ. ಹಾಗಾಗಿ ನಮ್ಮನ್ನು ಇಷ್ಟಪಡೋರಿಗೋಸ್ಕರ ನಾವು ಅವ್ರು ಇಷ್ಟಪಟ್ಟಿರೋ ರೀತಿಯಲ್ಲಿ ಇರಬೇಕಾಗತ್ತೆ. ನನ್ನ ಮಗ, ನಾನು, ನನ್ನ ಮನೆಯವರೆಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದು ನಾವು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ, ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿರ್ಬೋದು, ಗೊತ್ತಿಲ್ಲದಲ್ಲೂ ಇರಬಹುದು. ನಮಗೆ ಆಗಿರುವಂತಹ ದೃಷ್ಟಿಗಳನ್ನು ತೆಗೆಯೋದಕ್ಕೆ, ನಮಗಾಗಿರುವಂಥ ಕೆಟ್ಟ ದೃಷ್ಟಿಗಳೆಲ್ಲದನ್ನು ಇದರಿಂದ ಹೋಗ್ಬಿಡ್ಲಿ, ನಿವಾರಣೆ ಆಗಲಿ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗೆಸ್ಕೊಂಡು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ, ನಾನು ಭಾಳ ಇಷ್ಟಪಡುವಂಥ, ಭಾಳ ನಂಬಿರೋವಂಥ ದೇವರು ಬಂಡಿ ಮಹಾಕಾಳಿ ದೇವರು. ಸೊ ತಾಯಿ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತೆ, ಸದಾಕಾಲ ಹೀಗೆ ಇರುತ್ತೆ ಅಂತ ನಂಬಿರೋ ಅಂಥವಳು. ತಾಯಿಯ ಕೃಪೆಯಿಂದ ತಾಯಿ ನನಗೆ ಆಶೀರ್ವಾದ ಮಾಡ್ದಲೇ ನಾನು ಯಾವ ಕೆಲಸನೂ ಸಹ ಶುರು ಮಾಡೋದಿಲ್ಲ. ತಾಯಿಯ ಆಶೀರ್ವಾದದೊಂದಿಗೆ ನಾನು ಯಾವುದೇ ಕೆಲಸನಾದರೂ ಶುರು ಮಾಡೋ ಅಂಥದ್ದು. ಈ ತಾಯಿ ಶಕ್ತಿ ಬಗ್ಗೆ ತುಂಬ ಜನಕ್ಕೆ ಗೊತ್ತು. ಇಲ್ಲಿ ಬೆಂಗಳೂರು ಅಂದರೆ ಬ್ಯಾಂಗ್ಳೂರಿಯನ್ಸ್ಗಂತೂ ಇದು ಚಿರಪರಿಚಿತ ಅಂತಲೇ ಹೇಳಬಹುದು. ಸೊ ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ತಿಂಗಳಿಗೆ ಒಮ್ಮೆ ಆದರೂ ಬಂದು ನಮ್ಮ ಮನೆಯವರೆಲ್ಲರೂ ದೃಷ್ಟಿ ತೆಗೆಸ್ಕೊಂಡು ತಾಯಿಯನ್ನು ನಮಸ್ಕಾರ ಮಾಡಿಕೊಂಡು ತಾಯಿಯಲ್ಲಿ ಆಶೀರ್ವಾದ ಬೇಡ್ಕೊಂಡು ಮನೆಗೆ ಬರುವಂಥದ್ದು ನಾವು ನಡೆಸ್ಕೊಂಡ್ಬಂದಿರೋ ಅಂಥದ್ದು. ಈ ಬಿಸಿಲಿಗೆ ಎಳನೀರು ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಒಂದು 2-3 ಕುಡಿದು ಬಿಡಬೇಕು ಅಂತ ಅನಿಸುತ್ತೆ. ಎಳ್ನೀರು ರೇಟ್ ಗೊತ್ತಾ ನಿಮಗೆ? 60 ರೂಪಾಯಿ ಒಂದು ಎಳ್ನೀರು ಹೇಳ್ತಾರೆ ರೀ ನಮ್ಮ ಮನೆ ಹತ್ರ. ಸೊ ಹಾಗಾಗಿ ಆನ್ ದಿ ವೇ ಒಂದು 40 ರುಪೀಸ್ಗೆ ಎಳ್ನೀರು ಅಂತ ಅಂದರು. ಅದಕ್ಕೆ 2 ಎಳ್ನೀರು ನಾನು ನನ್ನ ಮಗ ಕುಡ್ಕೊಂಬಿಟ್ವಿ ಹೇಳ್ಬೇಕು ಅಂತಂದರೆ. ಏಕೆಂದರೆ ಈ ವೆದರ್ಗೆ ಎಳ್ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಕಾಲದಲ್ಲಿ ಅಂದರೆ ನಾವು ಚಿಕ್ಕವರಿದ್ದಾಗ 5 ರುಪೀಸ್ಗೆ ಒಂದು ಎಳ್ನೀರು ಕುಡಿತಿದ್ವಿ. ಇವಾಗ ನೋಡಿ, ಅದನ್ನ ಮುಗಿಸ್ಕೊಂಬಂದು ಆ್ಯಸ್ ಯೂಶುವಲ್ ಸಲೂನ್ ವರ್ಕ್ ಒಂದು ಕ್ಯೂಟ್ ಆಗಿರೋಂಥ ನೇಲ್ ಆರ್ಟ್ನ ಮುಗಿಸಿ ನಾನು ಮನೆಗೆ ಹೊರಟೆ. ಇಲ್ಲಿಗೆ ಈ ದಿನ ಕಂಪ್ಲೀಟಾಗಿ ಮುಗೀತು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಬೈ ಬಾಯ್.